3 ವರ್ಷಗಳ ಹಿಂದಾಗಿತ್ತು. ಈಗ ಹೆಂಗೆ ಜಾತ್ರೆ ಪ್ರಿಪ್ರೇಷನ್ ಐತಿ, ಜಾತ್ರೆ ಹೆಂಗೆ ಆಗ್ತಾ ಇದೆ? ಮೊದಲಿಗೆ ಸವದತ್ತಿ ಗ್ರಾಮದ ಬಗ್ಗೆ ಹೇಳೋದಾದ್ರೆ ಇಂತಹ ಇದನ್ನ ಸವದತ್ತಿ ಗ್ರಾಮ ಒಂದು ವಿಶಿಷ್ಟವಾದ ಊರು. ಯಾಕಂದ್ರೆ ಹಿಂದೆ ರಟ್ರಾಳಿದ್ದು ಈ ಕಿಲ್ಲ, ಆಮೇಲೆ ನಮ್ಮ ಎಲ್ಲಮ್ಮ ದೇವಸ್ಥಾನ ಇಡೀ ಭಾರತದಾಗ ಬಹಳಷ್ಟು ಭಕ್ತರಿದ್ದಾರೆ ಈಗ ಎಲ್ಲಮ್ಮ ದೇವಿಗೆ. ಅದೇ ರೀತಿ ಗ್ರಾಮ ದೇವತದ ವಿಶೇಷ ಏನಂದ್ರೆ ಹಿಂದೆ ನಮ್ಮ ಮಾವನವರಿದ್ದಾಗ ಅವ್ರಿನ್ನೂ ಅಧಿಕಾರದಾಗ ಇಲ್ಲಾಗಿತ್ತು, ಅಂದ್ರೆ ಇನ್ನೂ MLA ಆಗಿರ್ತಿಲ್ಲ. ಆ ಟೈಮಲ್ಲಿ ತಮ್ಮ ಎಲ್ಲ ತಿಳಿದಂಥ ಹಿರಿಯರನ್ನೆಲ್ಲ ಕರ್ಕೊಂಡು 44 ವರ್ಷಗಳ ಹಿಂದೆ ಅವರು ಒಂದು ಗ್ರಾಮ ದೇವತೆ ಜಾತ್ರೆ ಮಾಡಿದಾಗ ಬಹಳಷ್ಟು ಎಲ್ಲರಿಗೂ ಖುಷಿಯಾಗಿತ್ತು. ಯಾಕಂದ್ರೆ ಎಲ್ಲ ಹಿರಿಯರು ಕೂಡಿ ಭಾಳ ಚಂದ ಅದನ್ನ ಮಾಡಿದ್ರು. ತದನಂತರ ಯಾರು ಮಾಡೋಕ್ಕಾಗಿರ್ತಿಲ್ಲ, ಬಟ್ ಮಾಡಿರ್ತಿಲ್ಲ. ಅದಾದ್ಮೇಲೆ 2018ರಾಗ ಎಲ್ಲರೂ ಕೂಡಿ ಮನಸ್ಸು ಮಾಡಿದ್ರು, ಸಹಕಾರಿ ಬಂದು ಬಹಳಷ್ಟು ಅಂದ್ರೆ ದೇವಂಗತ ಲಿಂಗೈಕ ನಂಚಂಚಕ್ರ ಮಾಮನೆಯವರು ಮಾಡ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ರು. ಅವ್ರು ಬಂದು ಕೇಳಿದಾಗ ಹಿರಿಯರು ಇಲ್ಲಪ್ಪ ಎಲ್ಲರೂ ದಯವು ಕೂಡಿ ಬರಲಿ, ಒಂದ್ಸಲ ಕೂಡಿ ಮಾಡೋನು, ಅದನ್ನೂ ಬಿಡಕ್ಕೆ ಬರಂಗಿಲ್ಲ, ಮಾಡೋನು ಮುಂದೆ ಒಂದ್ಸಲ ಅಂತ ಹೇಳಿದ್ರು. ಬಟ್ ಅನಿವಾರ್ಯ ಕಡೆಗೆ ಮಾಡೋಕ್ಕಾಗಲಿಲ್ಲ. ಅದನಂತರ ಇಲ್ಲಿ ನಮ್ಮ ಗೌಟನ್ ಗುರ್ಲೋಸ್ರ ಭಾಗದಾಗ ಇಲ್ಲೆಲ್ಲ ಹಿರಿಯರು ದೈವರೆಲ್ಲ ಕೂಡಿ ಇಲ್ರಿ ಅಣ್ಣ ನಾವು ಬರ್ತೇವೆ, ಬಂದು ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಆತಪ್ಪ ನನಗೆ ಎಷ್ಟು ಸಾಧ್ಯ ನಾನು ಸಹಕಾರ ಕೊಡ್ತೇನೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ಇಲ್ಲಂತೂ ಇನ್ನೂ ಹೆಚ್ಚಿನ ವೈಭವ ರೀತಿಯಿಂದ ಒಳ್ಳೆ ಯಶಸ್ವಿಯಾಗಿ ಗ್ರಾಮ ದೇವತೆದು ಜಾತ್ರೆ ಮುಗಿತು. ಈಗ ಏನು 44 ವರ್ಷಗಳ ನಂತರ ಮಾಡಕತ್ತಾರ, ಬಹಳಷ್ಟು ಖುಷಿಯಾಗಿತ್ತು. ಯಾಕಂದ್ರೆ ಆಗ್ಬೇಕಾಗಿತ್ತು ಪ್ರತಿ ವರ್ಷ, ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟು ವರ್ಷಕ್ಕೊಮ್ಮೆ ಆಗ್ತೈತಂತ ಏನಾರು ಯಾರು ಬರೆದಿಟ್ರೆ ಭಾಳ ಚಲೋ. ಯಾಕಂದ್ರೆ 44 ವರ್ಷ ಗ್ಯಾಪ್ ಆಗ್ತದೆ ಒಂದು ಜಾತ್ರೆ ಆಗ್ಬೇಕಾರೆ. ಅದು 10 ವರ್ಷಕ್ಕರ, 9 ವರ್ಷಕ್ಕರ, 11 ವರ್ಷಕ್ಕೆ ಹಿಂಗೆ ಏನದು ಐತಿ, ಅದ್ರ ಪ್ರಕಾರ ಆದ್ರೆ ಭಾಳ ಖುಷಿ ಆಕೈತಿ ನಮಗೂ. ಯಾಕಂದ್ರೆ ಈಗ ಎಲ್ಲರಿಗೂ ಇದೊಂಥರ ಸಂಭ್ರಮ ಅನ್ಸೈತಿ ಎಲ್ಲೇ ನೋಡಿದ್ರು. ಯಾಕಂದ್ರೆ ಇಷ್ಟು ವರ್ಷಗಳ ಮೇಲೆ ನಮ್ಮ ಮಾಡಾಕಾದ್ಮೇಲೆ ಪ್ರತಿಯೊಂದು ಮನೆಯಿಂದ ಹೆಣ್ಣು ಮಕ್ಕಳಾಗಲಿ ಸೊಸೆಯಂದ್ರಾಗಲಿ ಎಲ್ಲಿಂದ ದೂರ ಇರೋ ಸಂಬಂಧಿಕರು ಎಲ್ಲರೂ ಬರ್ತಾರೆ, ಎಲ್ಲರೂ ಕೂಡ್ತಾರೆ. ಇದೇನೋ ಎಲ್ಲರ ಮನಸ್ಸು ಒಂದು ಕೂಡಿ ಮಾಡುವಂಥದ್ದು ಒಂದು ಸಂಭ್ರಮದ ಜಾತ್ರೆ. ಈ ಜಾತ್ರೆಯಿಂದ ನಮ್ಮ ಗ್ರಾಮ ದೇವತೆ ಸಂತೃಪ್ತರಾದ ನಮ್ಮ ರೈತರಿಗಾಗಲಿ ಎಲ್ಲರಿಗೂ ಒಂದು ಮಳೆ ಬೆಳೆ ಚೆನ್ನಾಗಿ ಇರ್ತೈತಿ. ಯಾಕಂದ್ರೆ ವರ್ಷಾನಕ್ಕೆ ಅಂದ್ರೆ ಅಟ್ಲೀಸ್ಟ್ 10 ವರ್ಷಕ್ಕೊಮ್ಮರ, 11 ವರ್ಷಕ್ಕೊಮ್ಮರ, 9 ವರ್ಷಕ್ಕೊಮ್ಮ ಆದ್ರೆ ತಾಲೂಕು ಸಂಪರ್ಕ ಅನ್ನೋದು ನಮ್ಮ ಆಶೆ. ಮೂಲತಃ ಗ್ರಾಮ ದೇವತೆಯು ಚಂದ್ರಶೇಖರ್ ಮಾಮನೆಯವರ ಹಿಂದಿನ ಹಳೆಯ ಮನೆಯ ತವ್ರ ಮನೆ ಅಲ್ಲೇ ಇದೆ ಅಂತ ಹೇಳ್ತಾರೆ. ಅದ್ರ ವಿಶೇಷತೆ ಏನು? ಹಿಂದಂದ್ರೆ ಈ 16 ಮಂದಿ ರೈತರಾಗ ಈಗೇನು ಹಳೆ ಮನೆ ಐತಲ್ಲ, ಹಳೆ ಮನ್ಯಾಗ ಎಲ್ಲರೂ ಮತ್ತೆ ಕೂಡಿದ್ವಿ, ಆ ಮನೆಗೆ ಕೂಡಿದ್ವಿ. ಹಿಂಗಾಗಿ ಅದು ಬಾಧ್ಯತೆ ಬರ್ತೈತಿ. ಅದ್ರ ಪ್ರಕಾರ ಅಲ್ಲಿ ನಮ್ದು ಉಡಿ ತುಂಬ ಕಾರ್ಯಕ್ರಮ ಐತಿ. ಈ ಸಲನೂ ಈಗ ಅವ್ರು ಅದ್ರ ಪ್ರಕಾರ ನಮ್ಗೆ ಬಂದು ಕರೆದೋಗ್ಯಾರ. ಪಕ್ಷ ನಮ್ಮ ಮನೆಯವ್ರು ಬಂದು ನಮ್ಗೂ ಹೇಳೋಗ್ಯಾರ, ನಮ್ಮ ಅತ್ತಿಯವ್ರಿಗೆ ಹೇಳೋಗ್ಯಾರ. ಈಗ ನಾವು 5ನೇ ತಾರೀಕಿಗೆ ಅವ್ರ ಜೊತೆ ಕೂಡ ಅಲ್ಲೇ ಹಳೆ ಮನೆ ಮೂಲ ಮನೆ ಏನು ಪದ್ಧತಿ ಐತಿ ಅದ ಪ್ರಕಾರ ನಾವು ಅಲ್ಲಿ ಉಡಿ ತುಂಬ್ತೀವಿ. ಮೇಡಮ್, 16 ಮನೆತನದ ರೈತರ ಬಾಂಧವ್ಯದ ಅದ್ರದ್ದೇ ಆದ ಮೂಲ ಏನು ವಿಶೇಷತೆ ಏನಿದೆ? 16 ಮನೆತನದವ್ರು ಇದ್ದಾರೆ ಅಂದ್ರೆ ಈಗ ಆ 16 ಮಂದಿ ಕೂಡಿ ಏನು ನಿರ್ಣಯ ಮಾಡ್ತಾರ, ರೈತರು ಕೂಡಿ ಏನದು ಎಲ್ಲರೂ ಒಗ್ಗಟ್ಟಾಗಿ ಏನು ನಿರ್ಣಯ ತಗೊಂಡು ನಾವು ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು ಅನ್ನೋದು ಒಂದು ನಿಯಮ ಹಾಕೊಂಡು ಮಾಡ್ತಾರಲ್ಲ, ಆ ಒಂದು ಒಗ್ಗಟ್ಟಿನಿಂದನೇ ಮಾಡಕ್ ನೋಡ್ರಿ. ಎಲ್ಲರೂ ಕೂಡಿರ್ತೀವಿ, ತಲಾ ಒಬ್ಬೊಬ್ರು ಹೇಳಿದ್ರೆ ಅದು ಜಾತ್ರೆ ನಡೆಯಂಗಿಲ್ಲ. ಪರ್ಟಿಕ್ಯುಲರ್ ಆಗಿ ಹಿರಿಯರು ಇಷ್ಟು ಮಂದಿ ಕೂಡಿ ನಾವು ಹಿಂಗೆ ಮಾಡೋಣ ಅಂತಂದಾಗ ಅದು ಮಾಡಕ್ ಸಾಧ್ಯ. ಯಾಕಂದ್ರೆ ಎಲ್ಲರೂ ಕೂಡಿ ಒಂದು ಗ್ರಾಮ ದೇವತೆ ಜಾತ್ರೆ ಮಾಡಕತ್ತಾರಂದ್ರೆ ಇದಕ್ಕೆ ಜಾತಿ ಭೇದ ಭಾವ ಯಾವುದೇ, ಎಲ್ಲರೂ ಒಗ್ಗಟ್ಟಾಗಿ ಒಂದ ಮನಸ್ಸಿಂದ ತಾಯಿ ಸೇವಾ ಮಾಡಿದ್ರೆ ಆಕೆ ನಮ್ಗೆ ಒಳ್ಳೇದು ಮಾಡೋದು. ಸವದತ್ತಿ ತಾಲೂಕಿನೊಳಗೆ ಎಲ್ಲರೂ ಪಕ್ಷಪಾತವು ಜಾತಿ ಮತಗಳನ್ನು ಬಿಟ್ಟು ಈ ಗ್ರಾಮ ದೇವತೆ ಜಾತ್ರೆ ಆಚರಿಸ್ತಾರೆ. ನಿಮ್ಗೆ ಎಷ್ಟು ಖುಷಿ ಅನಿಸ್ತದೆ? ನಿಮ್ಗೆ ಭಾಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಖುಷಿ ಅನ್ನೋದಕ್ಕಿಂತ ಒಂದೇ ಒಂದು ಬೇಜಾರು ಮಿಸ್ಸಿಂಗ್ ಅಂದ್ರೆ ಆನಂದ್ ಮಾಮನವ್ರು ಇಲ್ಲ ಅನ್ನೋದು, ಅದ ಒಂದ ಮಿಸ್ಸಿಂಗ್. ಮನೆ ಭಾಳ ಬೇಜಾರು ಅನಿಸ್ತು. ಬಟ್ ಅವ್ರು ಇದ್ದಿದ್ರೆ ಭಾಳ ಚಲೋ ಆಗ್ತಿದ್ದೆ ನಾನು ಅಂತಾರೆ. ಯಾಕಂದ್ರೆ ಆ ಕ್ರೇಜ್ ಮಕ್ಕಳಿಗೂ ಇಬ್ಬರಿಗೂ ಐತಿ. ನನ್ನ ಮಗ ಆಗಲಿ ಮಗಳಲ್ಲಿ ಪಪ್ಪ ಇದ್ರು ಮಾಡ್ತಿದ್ರಲ್ಲ ಮಮ್ಮಿ ಅಂತ ಹೇಳಿದ್ರು. ಬಟ್ ಈಗ ದೊಡ್ಡಪ್ಪ ಮಾಡಾಕತ್ತಾರ, ಭಾಳ ಖುಷಿ ಐತೆ. ಅವ್ರ ಜೊತೆಗೆ ನಿಂತು ಮಾಡಾಕ್ತಾರ. ಈಗ ನನ್ನ ಮಗನೂ 2 ದಿನ ಆಯ್ತು ಅವ್ರ ಜೊತೆಗೆ ಹೋಗಕತ್ತಾರ, ಮಾಡ್ತೇನೆ ಮಮ್ಮಿ ಪಪ್ಪ ಎಲ್ಲ ನಾವು ಮಾಡೋಣ ಅಂತ ಹೇಳ್ತಾರೆ. ಅದು ಖುಷಿ ಐತ್ರಿ. ಹಂಗೆ ಮುಂದಿನ ದಿನಮಾನವಾಗಿ ಗ್ರಾಮ ದೇವಿ ನಿಮಗೆ ಶಕ್ತಿ ಕೊಡ್ಲಿ, ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಕೊಡ್ಲಿ, ಮಕ್ಕಳಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀರಿ. ಇದಕ್ಕೆ ಜನಸಾಮಾನ್ಯರು ಎಲ್ಲರೂ ನಿಮಗೆ ಭಾಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಪ್ರೋತ್ಸಾಹ ಅನ್ನೋದಕ್ಕಿಂತ ಪರ್ಟಿಕ್ಯುಲರ್ ಏನ್ ಹೇಳ್ರಿ, ಅಧಿಕಾರ ಇಲ್ದಾಗ ಮಾವರ ಗ್ರಾಮ ದೇವತೆ ಜಾತ್ರೆ ಮಾಡಿದ್ರು. ಆ ದೇವತೆ ನಮ್ಗೆ 2 ಸಲ ಮಾವರಿಗೆ ಆಶೀರ್ವಾದ ಮಾಡಿದ್ರು. ತದನಂತರ ಅನಿವಾರ್ಯ ಕಾರಣದವ್ರು ಹೋದ್ರು. ಬಟ್ ಏನ್ ಹೆಣ್ಣು ದೇವರ ಆಶೀರ್ವಾದ ಮಗಗೂ ಅಂತ ಮುಂದಿನ ನಿರ್ಮಾಣದಾಗ ಅದು ನನ್ನ ಮಗಗೂ ಬರ್ಲಿ ಅಂತ ಹೇಳಿ ಬಿಡ್ಕೋತೀನಿ ಅಷ್ಟೇ. ಮತ್ತೆಲ್ಲ ಮಕ್ಳಿಗೆ ಆಶೀರ್ವಾದ ಕೊಡ್ಲಿ ದೇವ್ರ. ಮತ್ತು ನಮ್ಮ ಸವದತ್ತಿ ತಾಲೂಕಿಗೆ ಹೆಚ್ಚಿನ ರೈತರಿಗಾಗಿ ಪರ್ಟಿಕ್ಯುಲರ್ ನಾವು ಒಂದು ರೈತ ಮನೆತನದ ಹೆಣ್ಮಗಳಾಗಿ ನಾನು ಹೇಳೋದಿಷ್ಟ, ನಮ್ಮ ರೈತರಿಗೆಲ್ಲ ಮಳೆ ಬೆಳೆ ಕೊಟ್ಟು ಸಂಪಿಡಿ ಅಂತ ಹೇಳಿ. ಯಾಕಂದ್ರೆ ನಮ್ಮ ಪರ್ಟಿಕ್ಯುಲರ್ ಜೀವನ ನಿಂತಿದ್ದ ರೈತಕ್ಕೆ ಮೇಲೆ, ಅದಕ್ಕಾಗಿ ಅದೊಂದು ಹೇಳ್ತೀನಿ.